ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲೆ ಮತ್ತೊಮ್ಮೆ ದರ ಏರಿಕೆ ಆಗಿರೋದು ಜನರನ್ನ ಕಂಗಾಲಾಗಿಸಿದೆ. ಚಿಕ್ಕಮಗಳೂರಿನ ಜನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆದ್ರೆ ಜೀವನ ನಡೆಸೋದು ಹೇಗೆ? ಪೆಟ್ರೋಲ್ ಡೀಸೆಲ್ ಹೆಚ್ಚಳವಾದ್ರೆ ಸಂಬಳ ಏನ್ ಜಾಸ್ತಿ ಆಗಲ್ಲ, ಸಂಬಳ ಇದ್ದಷ್ಟೇ ಇರುತ್ತೆ, ಹೇಗ್ ಜೀವನ ನಡೆಸೋದು ಅಂತ ಕೇಳಿದ್ದಾರೆ ಸವಾರರು. ಪೆಟ್ರೋಲ್ ದರ ಏರಿಕೆಗೆ ಚಿಕ್ಕಮಗಳೂರಿನ ಜನ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ನ ದರ ಕಳೆದ 5 ದಿನದಲ್ಲಿ ಎರಡನೇ ಸಲ ಜಾಸ್ತಿ ಆಗಿರೋದು. ಆರಂಭದಲ್ಲಿ ₹3 ಜಾಸ್ತಿ ಆಗಿತ್ತು. ಪೆಟ್ರೋಲ್ ಮೇಲೆ ₹3, ಡೀಸೆಲ್ ಮೇಲೆ ₹3. ಈಗ ಮತ್ತೆ 91 ಪೈಸೆ ಮತ್ತು 94 ಪೈಸೆ ಹೆಚ್ಚಳ ಆಗಿದೆ. ಯುದ್ಧದ ಪರಿಣಾಮವಾಗಿ ಕಚ್ಚಾ ತೈಲದ ಸರಬರಾಜಿನಲ್ಲಿ ಸಾಕಷ್ಟು ವ್ಯತ್ಯಯ ಉಂಟಾಗ್ತಿರುವ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ದರ ದಿನನಿತ್ಯವೂ ಕೂಡ ಏರಿಕೆ ಆಗ್ತಿರುವಂಥದ್ದು. ಇವತ್ತು ಕೂಡ ಮಧ್ಯರಾತ್ರಿಯಿಂದಲೇ ಕೂಡ ₹1 ಡೀಸೆಲ್ ಮತ್ತು ಪೆಟ್ರೋಲ್ನಲ್ಲಿ ದರ ಏರಿಕೆ ಆಗಿರುವಂಥದ್ದು. ನಾವೀಗ ಚಿಕ್ಕಮಗಳೂರಿನ ಮಲ್ಲಂದೂರು ರಸ್ತೆಯಲ್ಲಿರುವಂಥ ಪೆಟ್ರೋಲ್ ಬಂಕ್ನಲ್ಲಿದ್ದೀನಿ. ಇಲ್ಲಿ ಪೆಟ್ರೋಲ್ ಹಾಕಿಸಿಕೊಳ್ಳಲು ಬಂದಂಥ ವಾಹನ ಸವಾರರಿಗೆ ಬಿಗ್ ಶಾಕ್ ಎದುರಾಗಿರುವಂಥದ್ದು. ಏಕೆಂದರೆ ಕಳೆದ ಶುಕ್ರವಾರವಷ್ಟೇ ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ ₹3 ದರ ಏರಿಕೆ ಆಗಿತ್ತು. ನಿನ್ನೆ ₹106.82 ಇದ್ದಂಥ ಪೆಟ್ರೋಲ್ ಇವತ್ತು ₹107.78 ಬಂದಿರುವಂಥದ್ದು. ಡೀಸೆಲ್ನಲ್ಲೂ ಕೂಡ ₹1 ಹೆಚ್ಚಳವಾಗಿರುವಂಥದ್ದು. 94.49 ನಿನ್ನೆ ದರವಿತ್ತು. ಇಂದು 95.44 ಬಂದಿರುವಂಥದ್ದು. ಹೀಗಾಗಿ ದಿನನಿತ್ಯಲೂ ಕೂಡ ಕೆಲಸ ಕಾರ್ಯಗಳಿಗೆ ತೆರಳುವಂತಹ ವಾಹನ ಸವಾರರಿಗೆ ಇದು ದೊಡ್ಡ ಶಾಕ್ ಅಂತಲೇ ಹೇಳ್ಬೋದಾಗಿರುವಂಥದ್ದು. ಸರ್, ಇವತ್ತು ಕೂಡ ಡೀಸೆಲ್ ಮತ್ತು ಪೆಟ್ರೋಲ್ನ ದರ ₹1 ಹೆಚ್ಚಳ ಆಗಿದೆ. ಹೇಗನ್ಸುತ್ತೆ ನಿಮ್ಮ ಅಭಿಪ್ರಾಯ? ನಮಗೆ ಇದು ಭಾಳ ಹೊರೆ ಜಾಸ್ತಿ ಆಗ್ತಾ ಇದೆ. ಬರ್ತಾ ಜಾಸ್ತಿ ಆಗ್ತಾನೇ ಇದೆ. ಒಂದೇ ಸಮ ಇನ್ನೂ ಜಾಸ್ತಿ ಆಗ್ಬೋದಾ ಅಂತ ನನ್ನ ಒಂದು ಇದಿದೆ. ನೋಡೋಣ, ಕಮ್ಮಿ ಖರ್ಚು ಮಾಡ್ತೀವಿ ನಾವು, ಇನ್ನೇನು ಮಾಡೋಕ್ಕಾಗ್ತದೆ. ಮೋದಿಯವರು ಕೂಡ ಕರೆಯನ್ನು ಕೂಡ ಕೊಟ್ಟಿರುವಂಥದ್ದು, ಅಂದರೆ ಮಿತವ್ಯಯ ಬಳಕೆ ಅಂತ. ಹೌದು, ಅದನ್ನೇ ಮಾಡ್ತೀವಿ, ಇನ್ನೇನು ಮಾಡೋಕ್ಕಾಗ್ತದೆ. ಅದನ್ನು ಮಾಡಿದ್ರೆ ಇನ್ನೇನು ವಿಧಿ ಇಲ್ಲ. ಈಗ ಭಾಳ ಕಷ್ಟ ಅನಿಸ್ತದೆ. ಯಾಕಂದರೆ ಈಗ ಪ್ರತಿಯೊಂದು ವಸ್ತುಗಳ ಬೆಲೆಯೂ ಜಾಸ್ತಿ ಆಗಿದೆ. ಜೀವನ ಮಾಡೋದೇ ಕಷ್ಟ ಆಗಿದೆ. ಎಲ್ಲ ದರಗಳು ಜಾಸ್ತಿ ಆಗಿರೋ ಸಂದರ್ಭದಲ್ಲಿ ಪೆಟ್ರೋಲ್ ರೇಟು, ಡೀಸೆಲ್ ರೇಟು ಜಾಸ್ತಿ ಆಗಿರೋದ್ರಿಂದ ನಮಗೆ ಸಂಬಳ ಏನು ಜಾಸ್ತಿನೂ ಸಿಗ್ತಾಯಿಲ್ಲ. ಹೀಗಾಗಿ ನಮ್ಮ ಜೀವನವೂ ಇಂಬ್ಯಾಲೆನ್ಸ್ ಆಗ್ತಾಯಿದೆ. ಭಾಳ ಕಷ್ಟ ಆಗ್ತಾಯಿದೆ ಸರ್, ತುಂಬ ಕಷ್ಟ ಆಗ್ತಾಯಿದೆ. ಇಲ್ಲಿ ಸಾಕಷ್ಟು ವಾಹನ ಸವಾರರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಸರ್, ಪ್ರತಿನಿತ್ಯವೂ ಕೂಡ ಡೀಸೆಲ್ ಮತ್ತು ಪೆಟ್ರೋಲ್ನ ದರ ಏರಿಕೆ ಆಗ್ತಿರುವಂಥದ್ದು. ಶುಕ್ರವಾರ ಅಷ್ಟೇ ₹3 ಆಗಿತ್ತು, ಇವತ್ತು ₹1 ಹೆಚ್ಚಳ ಆಗಿದೆ. ಹೇಗನ್ಸುತ್ತೆ ಸರ್ ನಿಮ್ಮ ಅಭಿಪ್ರಾಯ? ದಿನಕ್ಕೆ ದರಗಳು ಜಾಸ್ತಿನೇ ಆಗ್ತಿದೆ. ಬಟ್ ನಮಗೆ ಸಿಗೋ ಸಂಬಳ ಬೇರೆ, ನಮಗೆ 15-20 ಸಾವಿರ ತಿಂಗಳು ನಾವು ದುಡಿಯೋದು. ದಿನಕ್ಕೆ ಜಾಸ್ತಿ ನಮ್ಮದು, ನಾಳೆ ಹಿಂಗೆ ಬದುಕೋದು ನಮ್ಗೆ ಅರ್ಥ ಆಗ್ತದೆ ಸರ್. ಈಗ ಇಷ್ಟು ವಾಹನ ಸವಾರರ ಮಾತಾಗಿರುವಂಥದ್ದು. ಅಂದರೆ ಪೆಟ್ರೋಲ್ ಹಾಕ್ಸ್ಲಿಕ್ಕೊಳ್ಳಿಕ್ಕೆ ಬಂದಂಥ ವಾಹನ ಸವಾರರಿಗೆ ಬೆಳ್ಳಂಬೆಳಗ್ಗೆ ಶಾಕ್ ಕೂಡ ಆಗಿರುವಂಥದ್ದು. ದರ ಏರಿಕೆಯಿಂದ ಜನಸಾಮಾನ್ಯರಿಗೆ ಜೀವನ ನಡೆಸುವುದು ಕಷ್ಟ ಅನ್ನೋ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.